ಎಲ್ಲ ನಿಮ್ಮ ಆಶೀರ್ವಾದ ಗುರುಗಳೇ. ನೀವು ನನ್ಗೆ ಅವತ್ ಅಂದ್ರಿ ಅದ್ ಯಾವ ಈಗ ಹೇಳಿದ್ರು ಅದ್ ಯಾವ ಹೆಂಗ್ ಬಾಯಲ್ಲಿ ಹೇಳಿದ್ರು ಅದ್ ಯಪ್ಪ ಹಂಗೆ ಆಯ್ತದು. ನನ್ ಫಸ್ಟ್ ನಂಬಕ್ಕೆ ಆಗಿರ್ಲಿಲ್ಲ. ನಾನ್ ನಿಜವಾಗ್ಲೂ ಲೈಕ್ ನೀವು ಹೇಳಿರೋದು ಅಕ್ಷರ ಸತ್ಯ. ನನ್ನ ಕೇಳಿದ್ರೆ ಲೈಕ್ ನಿಮ್ ಕಡೆ ಆಶೀರ್ವಾದ ತಗೊಂಡ್ ನೀವ್ ಅಂದಿರೋದ್ ಯಾರ್ಯಾರಿಗೆ ಏನೇನ್ ಅಂದಿದೀರಾ ಈ ತರ ಹಿಂಗಾಗುತ್ತೆ ಅಂತ ಅವ್ರಿಗೆ ಪಕ್ಕ ಆಗುತ್ತೆ, ಡೌಟೇ ಇಲ್ಲ. ನಾನ್ ಇಂಥ ದೇಶದಲ್ಲಿ ಇದ್ಕೊಂಡು ನಾನು ಟೆಕ್ನಾಲಜಿ ಅದು ಇದು ಅಂತ ಎಲ್ಲ ನಂಬಿರೋಂಥವಳು, ಇದು ಆತರ ಜನರೇಷನ್ ಅಲ್ಲಿ ಇರೋಂಥವ್ರು ನಾವು. ಅಂತದ್ರಲ್ಲಿ ನೀವ್ ಹೇಳಿರೋದು ನನ್ ನಿಜವಾಗ್ಲೂ ನನ್ಗೆ ನಂಬಕ್ಕೆ ಆಗ್ಲಿಲ್ಲ. ಫಸ್ಟ್ ಆಫ್ ಆಲ್ ನನ್ಗೇನು ಐ ಮೀನ್ ಸಾಕು ನಂಗೆ ರಾಯರು ಅವ್ರ ದೃಷ್ಟಿಯಲ್ಲಿ ನಾನು ಇದೀನಿ. ಅದಕ್ಕಿಂತ ನನ್ಗೆ ಏನು ಬೇಕಿಲ್ಲ. ಇವತ್ತು ನೋಡಿ, ನನಗೆ US ಇಂದ ಸುಮಾರು ಒಂದು 30 ಜನ ಕರೆ ಮಾಡ್ತಾರೆ. ನೀವೊಬ್ಬರೇ ಅಲ್ಲ, ನನಗೆ ಅಮೆರಿಕದಾಗಿಂದ ಒಂದು 30 ಜನ ಫೋನ್ ಮಾಡ್ತಾರೆ. ಮತ್ತೆ ಅದೇ ರೀತಿಯಾಗಿ ಜರ್ಮನಿಯಿಂದ ಒಂದು ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಯಾರಮ್ಮ ಮಾತಾಡೋದು? ಗುರುಗಳೇ, ನಾನು ಅಕ್ಷತಾ, US ಇಂದ. ಅಕ್ಷತಾ ಎಲ್ಲಿಂದ? US ಅಮೆರಿಕಾ ಇಂದ. ನಿಮ್ಮ ಮೊದಲಿಂದ ಮಾತಾಡ್ತಿದ್ದೆ. ಹೇಳಮ್ಮ. ಓಹೋ, ನಮಸ್ಕಾರಮ್ಮ ತಾಯಿ, ನಮಸ್ಕಾರ. ಹೇಗಿದ್ಯಮ್ಮ? ನಮಸ್ತೆ ಗುರುಗಳೇ, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಓ, ನಾನು ಅದ್ಭುತವಾಗಿದ್ದೀನಿ. ಎಷ್ಟನೇ ವಾರಮ್ಮ ನಿಂದು? ನಂದು ಆಲ್ಮೋಸ್ಟ್ ಈಗ 19 ಅನ್ಸುತ್ತೆ. 19 ಇರ್ಬೇಕು. ಹೌದು, 19ನೇ ವಾರ. ಕೌಂಟ್ ಮಾಡಿಲ್ಲ. ಲೈಕ್ ನಾನು ನಿನ್ಗೆ ಏನ್ ಹೇಳಿದ್ದೆ? 19 ವಾರ. ನೀನ್ 11 ವಾರಕ್ಕೆ ನನಗೆ ಆಗ್ಲಿಲ್ಲ. 11 ವಾರಕ್ಕೆ ನನಗೆ ಅನುಗ್ರಹ. ಇವಾಗ ಅನುಗ್ರಹ ಆಗೈತೆ ನಮ್ಮ ನಿನ್ ಫಸ್ಟ್ ಅದನ್ನ ಹೇಳ ನನಗೆ. ಕೆಲಸ ಸಿಕ್ಕಿದೆ ಗುರುಗಳೇ. ನಾನು ನಿನ್ಗೇನ್ ಹೇಳಿದ್ದೆ ತಾಯಿ? 21ನೇ ವಾರಕ್ಕೆ ನಿನ್ಗೆ 19ಕ್ಕಿಲ್ಲ 9ಕ್ಕಿಲ್ಲ 21 ವಾರ ಆಗ್ಬೇಕು. ಅದ್ರ ಒಳಗಡೆ ನಿನ್ಗೆ 10 ಲಕ್ಷ, ಇದು ಎಷ್ಟು 8 ಲಕ್ಷ ಎಷ್ಟು ನಿನ್ ಪೇಮೆಂಟ್ ಇವಾಗ? $10,000. ಆಕ್ಚುಲಿ ನೀವ್ ಹೇಳಿದ್ರಿ ಅದು $10,000 ಬರುತ್ತೆ ಅಂತ. ನಾನ್ ಫಸ್ಟ್ ನಂಬಿರ್ಲಿಲ್ಲ ಅಂದ್ರೆ ಲೈಕ್ ಆತರ ಕಂಪನಿಗಳು ಯಾವ್ದು ಕೈಯಲ್ಲಿ ಜೋರಾಗಿ ಮಾತಾಡ್ಬೇಕು, ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. ಅದೇ ನೀವು $10,000 ಅಂತಾನೆ ಹೇಳಿದ್ರಿ. $10,000 ಅಂದ್ರೆ ಎಷ್ಟಾಗುತ್ತೆ ಅದು? ಆಲ್ಮೋಸ್ಟ್ 8 ಲಕ್ಷ ಆಗುತ್ತೆ ಅನ್ಸುತ್ತೆ ಗುರುಗಳೇ. 8,40,000 ಆಗುತ್ತೆ. ಹೌದು ಹೌದು. 8,40,000 ನಿನಗೆ ಒಂದು ತಿಂಗಳದ ಪೇಮೆಂಟ್ ಸಿಗುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ? ಹೌದು ಹೌದು, ಹೇಳಿದ್ರಿ. ಏನ್ ಅನಿಸ್ತು ಇವಾಗ? ಹೆಂಗ್ ಅನಿಸ್ತು? ಫಸ್ಟ್ ಆಕ್ಚುಲಿ ನನ್ಗೆ ಫಸ್ಟ್ ನೀವು ಅಂದಾಗ ನೀವು ನಂದು ಅದೇನೋ ಡೇಟ್ ಆಫ್ ಬರ್ತ್ ಅದೆಲ್ಲ ತಗೊಂಡು ಚೆಕ್ ಮಾಡಿದ್ರಿ. ಚೆಕ್ ಮಾಡ್ಬಿಟ್ಟು ನೀವ್ ಹೇಳಿದ್ರಿ ಲೈಕ್ ಸಿಗುತ್ತೆ, ದೊಡ್ಡ ಪೇಮೆಂಟ್ ಸಿಗುತ್ತೆ, ಲಾಟ್ರಿ ಹೊಡಿತ್ಯಾ, ನಿಮ್ದು ಅನ್ನಪೂರ್ಣೇಶ್ವರಿ ತಾಯಿ ನಿಮ್ದು ಇದ್ರಲ್ಲಿ ಎದ್ದು ಕಾಣಿಸ್ತಾ ಇದ್ದಾಳೆ, ನಿಮ್ದು ಕೊಡೋ ಕೈ ಅಂತ ನೀವ್ ಹೇಳಿದ್ರಿ. ನಾನ್ ಆಮೇಲೆ ಇದು ಏನದು ನಂದು ಇಷ್ಟ ಬರುತ್ತೆ ಅಂತಾನೆ ಹೇಳಿದ್ರಿ. ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಕರೆಕ್ಟ್ ಆಗಿ 10,000 ಅಂದ್ರೆ 10,000 ಹೆಂಗೆ ಅಂದ್ರೆ ಅದು ಅಮೆರಿಕನ್ ಡಾಲರ್. 10,000 ಇಂಡಿಯನ್ ಕರೆನ್ಸಿಗೆ ಆದ್ರೆ 8,40,000 ಆಗುತ್ತೆ ಅಂತ ನಾನು ನಿಮ್ಗೆ ಕರೆಕ್ಟ್ ಆಗಿ ಹೇಳಿದ್ದೆ ಅಲ್ವಾ? ಅದು ಯಾಕೆ ಅಂದ್ರೆ ಅವತ್ತಿನ ದಿನದಲ್ಲಿ ನನಗೆ ಕಣ್ಣು ಮುಂದ್ಗಡೆನೆ ಕಂಡೋಯ್ತು. ಅದು ನಿಮ್ಗೆ ಪೇಮೆಂಟ್ ಬಂದಿರೋದು ನಿಮ್ದು ಒಂದು ಸಲ ನನಗೆ ವಿಡಿಯೋ ಕಾಲ್ ಮಾಡಿದಿರಿ, ನೆನಪಿದೆ ನಿಮ್ಗೆ? ಮಾಡಿದ್ದೆ. ಅವತ್ತು ನಾನು ನಿಮ್ಮ ಮುಖವನ್ನು ನೋಡಿ, ಅಮ್ಮ ನಿನಗೆ 10 ಲಕ್ಷ, ಇದು 8,40,000 ಸಿಗುತ್ತೆ ಪೇಮೆಂಟ್, $10,000 ಸಿಗುತ್ತೆ ನಿನಗೆ ಅಂತ ಹೇಳಿದ್ದೆ ನಾನು ಅಲ್ವಮ್ಮ? ಇವತ್ತು ಸತ್ಯವಾಯ್ತಾ ಅದು? ಸತ್ಯ. ಹೌದೌದು. ನಾನ್ ನಿಮ್ಗೆ ಏನ್ ಹೇಳಿದ್ದೆ? ಇಷ್ಟೆಲ್ಲ ಕೆಲಸ ಆದ್ಮೇಲೆ ನಮ್ ಡೀಲ್ ಇದೆ ಅಂತ ಒಪ್ಕೋಬೇಕು. ಆ ಡೀಲಿಗೆ ಅಂತ ಹೇಳಿದ್ದೆ. ಆ ಡೀಲ್ಗೆ ಒಪ್ಕೊಂಡ್ರೆ ಇವಾಗ ಒಪ್ಕೊಂತೀರಾ? 2 ಹೋಳಿಗೆ ತುಪ್ಪ ಕೊಡ್ತೀರಾ? ಅಯ್ಯೋ, ಕೇಳ್ದಷ್ಟು ಕೊಡ್ತೀವಿ ಗುರುಜಿ. ನಿಮ್ಗೆ ಹೋಳಿಗೆ ಅಲ್ಲ, ನೀವು ಬಂದ್ಬಿಡಿ US ವೀಸಾ ಎಲ್ಲ ಮಾಡಿಸ್ಬಿಡ್ತೀನಿ. ನೀವೇ ಮಾಡಿಸ್ಕೊಡ್ತೀರಾ ವೀಸಾದನ? ಎಲ್ಲ ಮಾಡಿಸ್ತೀನಿ, ನಾನೇ ಮಾಡಿಸ್ತೀನಿ. ನೋಡಿ, ನನಗ್ ಬರಕ್ ಆಗಲ್ಲ, ನೀವೇ ಅಮೆರಿಕಕ್ಕೆ ಬಂದ್ಬಿಡಿ ಅಂತ ಹೇಳ್ತಿದಾರಲ್ಲ ಹೋಳಿಗೆ ತಿನ್ನಕ್ಕೆ. ಆತರ ಅಲ್ಲ, ನಿಮ್ಗೆ ಇಲ್ಲಿ ಇನ್ನೂ ಇಲ್ಲಿ ಎಷ್ಟೊಂದ್ ಜನರದ್ದು ಕಷ್ಟ ಇದೆ ಆಕ್ಚುಲಿ, ನಮ್ ತರಾನೇ ಇಂಡಿಯಾದಿಂದ ಬಂದವ್ರದ್ದು ಎಲ್ಲದನ್ನು. ನಾನಂತೂ ಬರ್ತೀನಿ, ನಿಮ್ಮನ್ನ ಹುಡ್ಕೊಂಡಂತೂ ಡೆಫಿನೆಟ್ಲಿ ಬರ್ತೀನಿ ಈ ವರ್ಷ. ನನ್ಗೆ ಸ್ವಲ್ಪ ನೀವು ಮಾತಾಡೋದು ಇಯರ್ಫೋನ್ ಹಾಕಿದ್ದೀರಾ? ದಯವಿಟ್ಟು ಇಯರ್ಫೋನ್ ತೆಗೆದ್ಬಿಡಿ. ಇಯರ್ಫೋನ್ ಆಕ್ಚುಲಿ ಇಲ್ಲ ಗುರುಗಳೇ. ಮತ್ತೆ ಯಾಕೆ ನಿಮ್ ಧ್ವನಿ ಸ್ಲೋ ಆಗಿ ಕೇಳಿಸ್ತಾ ಇದೆ ನನಗೆ? ಇವಾಗ ಹೇಳಿ ಅಮ್ಮ. ಸೊ ಅದೇ ನೀವು ಐ ಮೀನ್ ನೀವು ಬಂದ್ರು ಖುಷಿ ನಮ್ ಮನೆಗೆ. ಇಲ್ಲಿ ನಾನು ಬಂದೆ ಅಂತಂದ್ರು ಅಂತೂ ನನ್ ಇನ್ನೂ ಖುಷಿ. ನಾನ್ ನಿಮ್ಮನ್ನ ನೋಡ್ಬೇಕು, ಮೀಟ್ ಮಾಡ್ಬೇಕು, ನಿಮ್ ಆಶೀರ್ವಾದ ತಗೋಬೇಕು. ಇನ್ನೂ ಜಾಸ್ತಿ ನಾನು ನಿಮ್ ಆಶೀರ್ವಾದ ತಗೋಬೇಕು. ಐ ಥಿಂಕ್ ನಮ್ಗೆ ಗೊತ್ತಿಲ್ಲ, ಲೈಕ್ ನನ್ನ ಕೇಳಿದ್ರೆ
ಹ್ಮ್ ನೀವ್ ಹೇಳಿದ್ದು ಒಂದೊಂದು ಅಕ್ಷರ ಸಹ ಸತ್ಯನೇ. ನಿಜವಾಗ್ಲೂ ನನ್ಗೆ ಫಸ್ಟ್ ನೀವ್ ಅಕ್ಕ ಅಂತ ಅಂದಾಗ ಲೈಕ್ ನನ್ಗೆ ಅಂತ ದೊಡ್ಡ ಕಂಪ್ನಿ ಇಂಟರ್ವ್ಯೂಗಳು ಯಾವ್ದು ಇರ್ಲಿಲ್ಲ. ಇತ್ತು ಲೈಕ್ ಸ್ವಲ್ಪ ತುಂಬಾ ಸ್ಲೋ ಆಗಿ ಕೇಳುತ್ತಮ್ಮ ನಿಮ್ ಧ್ವನಿ. ಜೋರಾಗೆ ಮಾತಾಡ್ತಿದ್ದೀನಿ ಗುರುಗಳೇ, ಆಕ್ಚುಲಿ ಫುಲ್ ವಾಲ್ಯೂಮ್ ಇಟ್ಕೊಂಡಿದ್ದೀನಿ. ಲೌಡ್ ಸ್ಪೀಕರ್ ಆಫ್ ಮಾಡಿದ್ರೆ ಆಫ್ ಮಾಡಿ ಬೇಕಾದ್ರೆ. ಓಕೆ, ಇವಾಗ ಕರೆಕ್ಟ್ ಕೇಳಿಸ್ತದೆ ನೋಡಮ್ಮ. ಓ ಹೌದಾ, ಸಾರಿ. ಓಕೆ, ಅಂದ್ರೆ ಲೈಕ್ ನಾನೇನ್ ಹೇಳ್ತಾ ಇದ್ದೆ ಅಂತಂದ್ರೆ ನೀವು ಹೇಳಿರೋದು ಒಂದೊಂದು ಅಕ್ಷರ ಸಹ ಸತ್ಯ. ನನ್ಗೆ ನಿಜವಾಗ್ಲೂ ಹೇಳ್ಬೇಕು ಅಂತ ಅಂದ್ರೆ ಇಂಟರ್ವ್ಯೂ ಹಿಂದೆಲ್ಲ ಬಂದಿರೋ ಇಂಟರ್ವ್ಯೂಗಳು ಇತ್ತು, ಲೈಕ್ ದೊಡ್ಡ ದೊಡ್ಡ ಕಂಪ್ನಿಗಳೇ ಇತ್ತು, ಬಟ್ ಯಾವ್ದು ಲಾಸ್ಟ್ ರೌಂಡ್ ಅಲ್ಲಿ ಆಗ್ತಿರ್ಲಿಲ್ಲ. ಬಟ್ ಇದ್ರಷ್ಟು ಪೇಮೆಂಟ್ ಹಿಂದೆ ಯಾವ ಕಂಪ್ನಿದು ಬಂದಿರ್ಲಿಲ್ಲ. ಎಲ್ಲ ಒಂದು ನೀವ್ ಹೇಳ್ದಂಗೆ ಒಂದು $10,000 ಒಂದು 8-6 ಆತರ ತಿಂಗಳದಿತ್ತು. ಬಟ್ ಈ ಕಂಪನಿ ಮಾತ್ರ ತುಂಬಾ ನೀವ್ ಹೇಳ್ದಷ್ಟೇ ಎಕ್ಸಾಕ್ಟ್ಲಿ ಸೇಮ್ ಅಷ್ಟೇ ಪೇ ಮಾಡ್ತಾರೆ. ತುಂಬಾ ದೊಡ್ಡ ಕಂಪ್ನಿನೇ ನಿಜವಾಗ್ಲೂ. ಲೈಕ್ ನಾನ್ ಏನ್ ಹೇಳ್ಬೇಕು ನನ್ಗೆ ಗೊತ್ತಿಲ್ಲ. ಆಫರ್ ಬಂದಾಗ ನನ್ಗೆ ಮೈ ಎಲ್ಲ ಜುಮ್ ಅಂದ್ಬಿಡ್ತು. ಲೈಕ್ ಇಮೇಲ್ ತೆಗೆದು ನೋಡಿದಾಗ ಶಾಕ್ ಆಗ್ಬಿಟ್ಟೆ ನಾನು. ಯಾಕಂದ್ರೆ ಇಂಟರ್ವ್ಯೂ ಕೂಡ ಲೈಕ್ ನನ್ ಪ್ರಯತ್ನ ಮೀರಿ ನಾನು ಓದಿ ಎಲ್ಲಾ ಮಾಡಿ ಕೊಟ್ಟಿದ್ದೆ, ಬಟ್ ರಾಯರ್ ಮೇಲೆ ಭಾರ ಹಾಕಿದ್ದೆ. ನೋಡಪ್ಪ ನನ್ನೆಲ್ಲ ಮಾಡಿದ್ದೀನಿ ನಾನು, ನಿನಗ್ ಬಿಟ್ಟಿದ್ದು ನೀನೇ ಬಂದು ಇಂಟರ್ವ್ಯೂ ಕೊಡ್ಬೇಕು, ನೀನ್ ಏನ್ ಮಾಡ್ತೀಯ. ನಮ್ಮ ಅಮ್ಮನೂ ಅದೇನೆ ಬೇಡ್ಕೊಂಡಿದ್ರು ಯಾರ ಹತ್ರ, ನೀವೇ ಬಂದು ಇಂಟರ್ವ್ಯೂ ಕೊಡ್ಬೇಕು. ಅದ್ ಏನಾಯ್ತು ನಿಜವಾಗ್ಲೂ ಗೊತ್ತಿಲ್ಲ. ನಾನು ಇಂಟರ್ವ್ಯೂ ಕೊಡ್ಬೇಕಾದ್ರೂ ಓಕೆ ಆಗಿ ಹಿಂದೆ ಹಾಗೆ ಎಷ್ಟೊಂದು ಕಂಪನಿ ಇಂಟರ್ವ್ಯೂಗಳು ಚೆನ್ನಾಗಿತ್ತು, ಯಾವ್ದು ಆಫರ್ ಬಂದಿಲ್ಲ. ಈ ಕಂಪನಿ ಮಾತ್ರ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಇಂಟರ್ವ್ಯೂ ಅಷ್ಟು ಓಕೆ ತರ ಆಗಿತ್ತು. ನನ್ಗೆ ಅಷ್ಟು ಕಾನ್ಫಿಡೆನ್ಸ್ ಕೂಡ ಇರ್ಲಿಲ್ಲ ಇದಾಗುತ್ತೋ ಇಲ್ವೋ ಅಂತ. ಬಟ್ ರಾಯರ್ ಮೇಲೆ ನಮ್ಮಮ್ಮ ಹೇಳಿದ್ರು, ರಾಯರ್ನ ನಂಬಿದೀನಿ ಇದಾಗುತ್ತೆ ಅಂತ. ಅವ್ರು ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು. ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ ಬಿಟ್ಟು ಮತ್ತೆ ಇನ್ನೊಂದು ಕಂಪನಿ ಇಂಟರ್ವ್ಯೂ ಕೊಡಕ್ ರೆಡಿ ಆಗಿದ್ದೆ. ಇನ್ನೊಂದು ಕಂಪನಿ ಬಂದಿತ್ತು, ಬಟ್ ಸಡನ್ ಆಗಿ ನೆಕ್ಸ್ಟ್ ಡೇ ಇಂಟರ್ವ್ಯೂ ಕೊಟ್ಟು 2 ದಿನಕ್ಕೆ ಇಮೇಲ್ ಬಂತು, ಕಂಗ್ರಾಚುಲೇಷನ್ಸ್ ಅಂತ ಅಂದ್ಬಿಟ್ಟು. ನನಗೆ ಫುಲ್ ಶಾಕ್. ಲೈಕ್ ನನ್ ನಂಬಕ್ಕೆ ಆಗ್ತಿಲ್ಲ ಯಾವ ಲೆವೆಲಿಗೆ ಅಂತ ಅಂದ್ರೆ ಲೈಕ್ ನನ್ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ನಂಗೆ ಸುಧಾರ್ಸ್ಕೊಳಕ್ಕೆ ಆ ಮಿರಾಕಲ್, ಪವಾಡ ಸುಧಾರ್ಸ್ಕೊಳೋದಕ್ಕೇನೆ ನಾನು ಒಂದು ಮೇ ಬಿ ಅರ್ಧ ದಿನ ತಗೊಂಡಿದೀನಿ. ಒಂದ್ 4-5 ಕುತ್ಕೊಂಡು ಹಂಗೆ ಸುಮ್ನೆ ಕುತ್ಕೊಂಡಿದೀನಿ. ಇದು ಹೆಂಗ್ ಸಾಧ್ಯ ಅಂತ ಅಂದ್. ಬಿಕಾಸ್ ಇಂಟರ್ವ್ಯೂ ಕೂಡ ಲೈಕ್ ಓಕೆ. ಆಮೇಲೆ ಇನ್ನೂ ಒಂದೇನಂತಂದ್ರೆ ನನ್ ಜೊತೆ ಕೊಟ್ಟಿರೋ ಇಂಟರ್ವ್ಯೂವರ್ಸ್ ಎಷ್ಟೊಂದ್ ಜನ ನನ್ ಜೊತೆ ಇದೇ ರೋಲ್ಗೆನೆ ಇಂಟರ್ವ್ಯೂ ಮಾಡಿದ್ರು, ಬೇರೆ ಟೀಮ್ಗಳಿಗೆ, ಇದೇ ಕಂಪ್ನಿಗೆ. ಅವ್ರಿಗೆಲ್ಲರಿಗೂ ರಿಜೆಕ್ಟ್ ಬರ್ತಿದೆ. ಎಲ್ಲ ಟ್ಯಾಲೆಂಟೆಡ್ ಜನ, ಅವ್ರಿಗೆ ಬರ್ತಿದೆ. ಅವ್ರಿಗೆ ರಿಜೆಕ್ಟ್ ಬರ್ತಿದೆ, ನನ್ಗೆ ಹೆಂಗ್ ಬರುತ್ತೆ? ನನ್ಗೂ ಏನ್ ಬರಲ್ಲ ಬಿಡು, ಇದು ರಿಜೆಕ್ಟ್ ಬರುತ್ತೆ ನನ್ಗೂನು ಅಂತ ನಾನು ಸುಮ್ಮನೆ ತಲೆನೇ ಕೆಲ್ಸ್ಕೊಳ್ಳೋದು ಬಿಟ್ಬಿಟ್ಟಿದ್ದೆ. ಬೇರೆ ಕೊಡೋದ್ ನೋಡ್ತಿದ್ದೆ. ನಮ್ಮ ಅಮ್ಮಂಗ್ ಭರವಸೆ ಇತ್ತು. ಬಟ್ ಸಡನ್ ಆಗಿ ನಾನು ಇಮೇಲ್ ತೆಗೆದು ನೋಡಿದಾಗ ನನ್ ನಂಬಕ್ ಆಗ್ಲಿಲ್ಲ. ನಾನ್ ಇದುವರೆಗೂ ಲೈಕ್ ನಾನ್ ಪೂರ್ತಿ ಆಫರ್ ಲೆಟರ್ ಕೂಡ ನೋಡಿಲ್ಲ. ಬಟ್ ನೀವ್ ಹೇಳ್ದಷ್ಟೇ ಇದೆ. ತುಂಬಾ ಖುಷಿ ಇದೆ. ನಾನು ಹಾಕಿರೋ ಶ್ರಮಕ್ಕೆ ನಿಮ್ಮ ಆಶೀರ್ವಾದ, ನಿಮ್ಗೆ ಎಷ್ಟೊಂದು ಮೇ ಬಿ ನಾನು ನಿಮ್ಗೆ ಕಾಲ್ ಮಾಡಿ ಎಷ್ಟು ತೊಂದರೆ ಕೊಟ್ಟಿದ್ದೀನಿ ಗೊತ್ತಿಲ್ಲ. ಮೇ ಬಿ ಗೊತ್ತಿಲ್ಲ, ನಿಮ್ಗೆ ಪದೇ ನಾನು ಕಾಲ್ ಮಾಡಿ ಆಗ್ತಿಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ರಾಯರ್ದು ದೊಡ್ಡದೇ ಇದೆ. ಮೇ ಬಿ ಅವ್ರು ದೊಡ್ಡದೇ ಇಟ್ಟಿದ್ರು ನನಗೆ. ದೊಡ್ಡದೇ ಇತ್ತಮ್ಮ, ಕೊಡು ಸ್ವಲ್ಪ ಸಮಾಧಾನವಾಗಿರ್ಬೇಕು ಮಗಳೇ ಅಂತ ಹೇಳಿರ್ತಾರ ಅವರು. ಮಗಳೇ ನಿನಗೆ ಕೊಡ್ತೀನಿ, ನಿನಗೆ ನೋಡಮ್ಮ 9 ವಾರದ ವೃತ್ತದಲ್ಲಿ ನಿನಗೆ ಆಗಲ್ಲ, ನೀನ್ 21ನೇ ವಾರದಲ್ಲಿ ಅದ್ರ ಒಳಗಡೆ ಆಗತ್ತೆ. ನೀನ್ 19 ವಾರ ನೀನು ಮಾಡಿದ್ದೀಯಾ, 19 ವಾರ ಕಂಪ್ಲೀಟ್ ಆದ್ಮೇಲೆ ಇವತ್ತು ನೀನು 8 ಲಕ್ಷ ಚಿಲ್ಲರೆ ತಗೊಂತಾ ಇದೀಯ ಅಂದ್ರೆ ನೀನು ಪುಣ್ಯವಂತಲು. ಆಯ್ತಾ? ತಾಳ್ಮೆ ಇರ್ಬೇಕು. ತಾಳ್ಮೆ ಇತ್ತಲ್ವಾ ಇವತ್ತು, ತಾಳ್ಮೆಯಿಂದ ಇವತ್ತು ಗೆದ್ಬಿಟ್ಟಲ್ಲ ನೀನು. ಹೌದು. ಎಲ್ಲ ನಿಮ್ಮ ಆಶೀರ್ವಾದ ಗುರುಗಳೇ. ನೀವು ನನ್ಗ ಅವತ್ ಅಂದ್ರಿ, ಅದ್ ಯಾವ ಈಗ ಹೇಳಿದ್ರು, ಅದ್ ಹೆಂಗ್ ಬಾಯಲ್ಲಿ ಹೇಳಿದ್ರು, ಯಪ್ಪ ಹಂಗೆ ಆಯ್ತದು. ನನ್ ಫಸ್ಟ್ ನಂಬಕ್ಕೆ ಆಗಿರ್ಲಿಲ್ಲ. ನಾನ್ ನಿಜವಾಗ್ಲೂ ಲೈಕ್ ನೀವು ಹೇಳಿರೋದು ಅಕ್ಷರ ಸತ್ಯ. ನನ್ನ ಕೇಳಿದ್ರೆ ಲೈಕ್ ನಿಮ್ ಕಡೆ ಆಶೀರ್ವಾದ ತಗೊಂಡ್ ನೀವ್ ಅಂದಿರೋದ್ ಯಾರ್ಯಾರಿಗೆ ಏನೇನ್ ಅಂದಿದೀರಾ, ಈ ತರ ಹಿಂಗಾಗುತ್ತೆ ಅಂತ ಅವ್ರಿಗೆ ಪಕ್ಕ ಆಗುತ್ತೆ, ಡೌಟೇ ಇಲ್ಲ. ನಾನ್ ಇಂಥ ದೇಶದಲ್ಲಿ ಇದ್ಕೊಂಡು ನಾನು ಟೆಕ್ನಾಲಜಿ ಅದು ಇದು ಅಂತ ಎಲ್ಲ ನಂಬಿರೋ ಅಂತವಳು, ಇದು ಆತರ ಜನರೇಷನ್ ಅಲ್ಲಿ ಇರೋಂಥವ್ರು ನಾವು. ಅಂತದ್ರಲ್ಲಿ ನೀವ್ ಹೇಳಿರೋದು ನನ್ ನಿಜವಾಗ್ಲೂ ನಂಗೆ ನಂಬಕ್ಕೆ ಆಗ್ಲಿಲ್ಲ. ಫಸ್ಟ್ ಆಫ್ ಆಲ್ ನನ್ಗೇನು ಐ ಮೀನ್ ಸಾಕು ನಂಗೆ ರಾಯರು ಅವ್ರ ದೃಷ್ಟಿಯಲ್ಲಿ ನಾನು ಇದ್ದೀನಿ. ಅದಕ್ಕಿಂತ ನನ್ಗೆ ಏನು ಬೇಕಿಲ್ಲ. ಇವತ್ತು ನೋಡಿ, ನನಗೆ US ಇಂದ ಸುಮಾರು ಒಂದು 30 ಜನ ಕರೆ ಮಾಡ್ತಾರೆ. ನೀವೊಬ್ಬರೇ ಅಲ್ಲ ನನಗೆ. ಅಮೆರಿಕದಾಗಿಂದ ಒಂದು 30 ಜನ ಫೋನ್ ಮಾಡ್ತಾರೆ. ಮತ್ತೆ ಅದೇ ರೀತಿಯಾಗಿ ಜರ್ಮನಿಯಿಂದ ಒಂದು 7 ಜನ ಮಾಡ್ತಾ ಇದ್ದಾರೆ.
ಮತ್ತೆ ಲಂಡನ್ ಇಂದ ಇವಾಗ ತಾನೇ ನಿಮ್ಮ ಇದ್ರಿಗೆ ಒಬ್ರು ಆಸ್ಟ್ರೇಲಿಯಾ ಲಂಡನ್ ಅಂತ ಹೇಳಿದ್ನಲ್ಲ ನಾನು ನಿಮ್ಗೆ. ಯಾವ ಊರದು? ಆಸ್ಟ್ರೇಲಿಯಾ ಅಂತ ಬಂತು. ನಿಮ್ಮ ಇದ್ರಿಗೆ ಕಾಲ್ ಹಾಕಿದ್ನಲ್ವಾ? ಅದೇ ರೀತಿಯಾಗಿ ಪ್ರತಿ ಹಿಂಗತೆ ಫೋನ್ ಬರ್ತಾ ಇರುತ್ತೆ, ಎಲ್ಲಾ ಕಂಟ್ರಿಯಿಂದನೂ ಕಾಲ್ ಮಾಡ್ತಾ ಇದ್ದಾರೆ. ಆಸ್ಟ್ರೇಲಿಯಾ ಆಗ್ಲಿ, ಜರ್ಮನಿ ಆಗ್ಲಿ, US ಇಂದ, ಅಮೆರಿಕದಿಂದ. ಯಾಕೆ ಇವ್ರು ಫೋನ್ ಮಾಡ್ತಾರೆ ಅಂದ್ರೆ ಅವ್ರಿಗೆಲ್ಲ ಅನುಗ್ರಹ ಆಗಿದೆ. ಒಬ್ಬೊಬ್ಬರಿಗೆ ಎಷ್ಟು ಜನಗಳು ಅನುಗ್ರಹ ಆಗಿದೆ. ಅಲ್ಲೆಲ್ಲ ಒಂದು ಶಾಪ್ ಅನ್ನೇ ಓಪನ್ ಮಾಡ್ಬಿಟ್ಟವ್ರೆ. ಆದ್ರೆ ಹೆಂಗೆ ಅದನ್ನ ಎಲ್ಲ ಹೇಳ್ತೀನಿ, ಒಂದೊಂದು ಅದ್ಭುತವಾಗಿ ತಿಳಿಸ್ಕೊಡ್ತೀನಿ. ಆದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವ್ರು ನೆನಪಿಟ್ಕೋಬೇಕು, ಈ ಮಾತನ್ನು ಹೇಳ್ತಾ ಇರೋದು. ಇದನ್ನ ಬರೀ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಇದ್ದವ್ರಿಗೆ ಮಾತ್ರ ಅನುಗ್ರಹ ಆಗ್ತಾ ಇದೆ ಅಂತ ನಂಬಬಾರದು. ಎಲ್ಲಾ ಕಡೆಯಲ್ಲಿ, ಎಲ್ಲಾ ಒಂದು ಎಲ್ಲಿ ಯಾವ ಕಂಟ್ರಿಯಲ್ಲಿ ಇದಾರೆ ಎಲ್ಲಾ ಕಂಟ್ರಿಯಲ್ಲಿನೂ ಕೆಲಸ. ಎಲ್ಲರೂ ನೀವು ನನ್ನ ಮಕ್ಕಳೇ, ನೀವ್ಯಾರು ಚಿಂತೆ ಮಾಡಬೇಡಿ, ನಾವು ನಿಮ್ಮ ಒಟ್ಟಿಗೆ ಇದೀವಿ ಅಂತ ತೋರಿಸಿಕೊಟ್ಟಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ನೀವು ಬರೀ ಕರ್ನಾಟಕದಲ್ಲಿ ಇದ್ದವ್ರಿಗೆ ನಾನು ಅನುಗ್ರಹ ಮಾಡ್ತೀನಿ ಅಂತ ಹೇಳಿಲ್ಲ ರಾಯರು. ನೀನು ಯಾವ ಮೂಲೆಯಲ್ಲಾದ್ರೂ ಇರು, ಯಾವ ಕಂಟ್ರಿಯಲ್ಲಾದ್ರೂ ಇರು, ನೀನು ನನ್ನ ಮಗು, ನೀನು ನನ್ನ ಮಕ್ಕಳು, ನೀವೆಲ್ಲರೂ ನೀವ್ಯಾರು ಚಿಂತೆ ಮಾಡಬೇಡಿ, ನಾನು ನಿಮ್ಮೊಟ್ಟಿಗೆ ಇರ್ತೀನಿ ಅಂತ ಹೇಳಿದ್ದಾರೆ ಅವರು. ಅಲ್ವೇನಮ್ಮ? ರಾಯರಿರೋದು ಸತ್ಯ. ನನ್ ಹಿಂದೆನೂ ಮಾಡಿದ್ದಾರೆ, ಬಟ್ ಹಿಂದೆ ಆಗಿರೋ ಪವಾಡ್ಗಳಲ್ಲಿ ಕಂಪೇರ್ ಮಾಡಿದ್ರೆ ಇದು ಸಿಕ್ಕಾಬಡೆ ದೊಡ್ಡದು, ಅನ್ಇಮ್ಯಾಜಿನೇಬಲ್. ಇದು ನಾನು ಇದಕ್ ನಾನು ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ಅವ್ರ ಜೀವನ್ ಪುರಿ ಅಂತ ನಮ್ದು ಅಲ್ಲಮ್ಮ. ಈಗ ಆಯ್ತು, ನಮ್ದು ನೋಡಮ್ಮ, ನಮ್ಗೆ ಪ್ರಮೋಷನ್ ಆಯ್ತು, ಇವಾಗ ನಿಮ್ ಕೆಲಸ ಸಿಕ್ತಲ್ಲ. ಈಗ ನಿಮ್ಮ ಹತ್ರ ನಾನು ಒಂದು ರಿಕ್ವೆಸ್ಟ್, ಒಂದು ಹೋಳಿಗೆ ಎಕ್ಸ್ಟ್ರಾ ಬೇಕು ನನಗೆ. ಹೆಂಗ್ ಇವಾಗ? ಒಂದೊಳಗೆ ಅಲ್ಲ ಗುರುಗಳೇ, ಎಷ್ಟು ಕೇಳಿದ್ರು ಸರಿ ಬಂದು ನೋಡಿ. ಪ್ರತಿಯೊಬ್ಬರಿಗೂ ಪವಾಡ ಆಗಿದೆ ಅಂತ ಅಂದವ್ರಿಗೆ 2 ಹೋಳಿಗೆ ಮಾತ್ರ ಕೇಳ್ತೀನಿ. ನೀವೇನ್ ಬೇಕಾದ್ರೂ ಕೇಳಿ ನಾನು ಕೊಡ್ತೀನಿ ಅಂತಂದು, ಅದಕ್ಕೆ 1 ಹೋಳಿಗೆ ಎಕ್ಸ್ಟ್ರಾ ಕೇಳ್ತಾ ಇದೀನಿ. ಇವಾಗ ನನಗೆ 3 ಹೋಳಿಗೆ ಬೇಕು ನಿನ್ ಕಡೆಯಿಂದ. ಓಕೆನಮ್ಮ? ಓಕೆ, ಡನ್. ಏನಮ್ಮ, ನನ್ ಹೊಟ್ಟೆ ತುಂಬಸಕ್ ಇಷ್ಟೊಂದ್ ದಿನ ಕಾಯ್ತಾ ಇದ್ದೀರಲ್ಲಮ್ಮ. ನನಗಿದೆ ಅಮ್ಮ, ಈ ಪ್ರೀತಿ, ವಿಶ್ವಾಸ, ಈ ನಂಬಿಕೆ, ಈ ತಾಳ್ಮೆ ನಿಮ್ಮಲ್ಲಿ ಇದೆಯಲ್ಲ, ಅಷ್ಟೇ ಸಾಕು ನನಗೆ. ಓಕೆನಮ್ಮ? ಯಾವಾಗ್ಲೂ ನಿಮ್ಮ ಮುಖದಲ್ಲಿ ನೋಡು, ಅವಾಗೆಲ್ಲ ಮಾತಾಡುವಾಗ ಒಂದು ಮುಖ ಗಂಟಿಟ್ಕೊಂಡು ಒಂದು ಅಳು ತರ ಮಾತಾಡ್ತಾ ಇದ್ದಿ. ಏನ್ ಮಾಡಿದ್ರು ಆಗ್ತಾ ಇಲ್ಲ. ಏನ್ ಮಾಡ್ಲಿ, ನನ್ನ ಜೀವನ ಯಾಕೆ ಹಿಂಗಾಯ್ತು? ಎಷ್ಟು ಲಕ್ಷ ಗಂಟ್ಲೆ ಸಾಲ ಮಾಡಿದ್ದೀನಿ ಗುರುಗಳೇ, ಹೆಂಗೆ ನನ್ನ ಜೀವನ ಅಂತ ಕೇಳಿದಾಗ, ಚಿಂತೆ ಮಾಡ್ಬೇಡಮ್ಮ, ನಿನಗೆ 8,40,000 ಅಂದ್ರೆ ಒಂದು ತಿಂಗಳಿಗೆ $10,000 ನಿನಗೆ ಸಿಗುತ್ತೆ. ವರ್ಷಕ್ಕೆ ಅಲ್ಲ, ತಿಂಗಳಿಗೆ ಸಿಗುತ್ತೆ ಅಲ್ವಮ್ಮ? ಈ ಮಾತು ಹೇಳಿದ್ನಿಲ್ವಾ ನಾನು? 100% ಸತ್ಯ, ಅಕ್ಷರ ಸತ್ಯ. ನಿಜವಾಗ್ಲೂ ಅದ್ ಯಾವ್ದು ಸುಳ್ಳಿಲ್ಲ ಇದ್ರಲ್ಲಿ. ನೀವ್ ಹೇಳಿದ್ದು 100% ಸತ್ಯ ಆಗಿದೆ. ಎಲ್ಲಾ ಲೈಕ್ ಬೇರೆ ಊರಲ್ಲೇ ಸಿಕ್ಕಿದೆ, ಎಲ್ಲಾನು ಚೆನ್ನಾಗಿದೆ. ನಿಮ್ ಆಶೀರ್ವಾದದಿಂದ ನನ್ಗೆ ಚೆನ್ನಾಗ್ ಅಲ್ಲೇ ನಾನ್ ಬೆಳಿಬೇಕು ಅಂತ ನೀವ್ ಆಶೀರ್ವಾದ ಮಾಡ್ಬಿಟ್ರೆ ಅದಕ್ಕಿಂತ ನನ್ಗೆ ಇನ್ನೇನು ಬೇಡ. ನನ್ ಶ್ರಮಕ್ಕೆ ರಾಯರು ಅವ್ರು ಪ್ರತಿಫಲ ಕೊಡ್ತಾರೆ ಅಂತ ನನ್ಗಂತೂ ಭರವಸೆ ಇದೆ. ಅವರು ನನ್ ಜೊತೆ ಇದ್ರೆ ಸಾಕು, ಅಷ್ಟೇ. ಒಂದ್ 6 ತಿಂಗಳು ನೀನ್ ಅಲ್ಲೇ ಕೆಲಸ ಮಾಡಿ ಇವಾಗ ಸಾಕು. ಈಗ 8 ಲಕ್ಷ ತಗೋ ಇವಾಗ, ಒಂದ್ 6 ತಿಂಗಳವರೆಗೂ. 6 ತಿಂಗಳಾದ್ಮೇಲೆ ನಿನ್ಗೆ ಇನ್ನೊಂದು ಅದ್ಭುತವಾದಂತ ಪವಾಡ ಆಗುತ್ತೆ. ನಾನು ಅದ್ರ ಬಗ್ಗೆ ಇನ್ನೊಂದು ವ್ರತವನ್ನು ಹೇಳ್ಕೊಡ್ತೀನಿ ತಾಯಿ, ಪ್ರಮೋಷನ್ ಬಗ್ಗೆ. ಅದೊಂದು ವ್ರತ ಮಾಡು. ನಾನು ಏನ್ ವ್ರತ ಹೇಳ್ತೀನಿ, ಎಷ್ಟು ದೀಪ ಬರುತ್ತೆ ಅದನ್ನ ದೀಪ ಅಷ್ಟು ಹಚ್ಕೊಂತ ಹೋಗ್ಬೇಕು. ನಾನು ಹೇಳ್ಕೊಟ್ಟಂತ ಪೂಜಾ ವ್ರತ ಮಾಡಿದಿರಲ್ವಾ ನೀವು? ಮಾಡಿದ ಮೇಲೆ ಇವತ್ತು 9 ವಾರ ಮಾಡಿ ನಿಮ್ಗೆ ಅನುಗ್ರಹ ಆಗಿಲ್ಲ. ಯಾವತ್ತಾಯ್ತು ನಿನ್ನ ತಾಳ್ಮೆ ಪರೀಕ್ಷೆ ಮಾಡಿದ್ರು. ನಿಮ್ಗೆ 9 ವಾರ ಆಗ್ಲಿ ಅಂದ್ರೆ 21ನೇ ವಾರದಲ್ಲಾದ್ರೂ ಆಗತ್ತೆ, ನೆನಪಿಟ್ಕೊಳ್ಳಿ. ಅದಕ್ಕೆ ಇವತ್ತು 19ನೇ ವಾರಕ್ಕೆ ನಿನ್ಗೆ ಅನುಗ್ರಹ ಆಗಿದೆ ಅಲ್ವೇನಮ್ಮ? ಅದಕ್ಕೆ ಖಂಡಿತ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ನೋಡೋರು ಎಲ್ಲರೂ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಇನ್ನೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಅಕ್ಷತಾ ತಾಯಿ, ನಿನಗೆ ಪ್ರಮೋಷನ್ ಆಗಲಿ, ನಿನ್ನ ತಂದೆ ತಾಯಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ನನ್ನ ತಾಯಿ. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.